ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಮುಂಜಾನೆಯಿಂದಲೇ ಮಾಧ್ಯಮಗಳಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರೋ ಏಕೈಕ ಹೆಸರು ಬಾಗಪ್ಪ ಹರಿಜನ್. ಭೀಮಾ ತೀರದಲ್ಲಿ ನೆತ್ತರು ಹರಿಸಿದ್ದಂಥ ಈ ಕುಖ್ಯಾತ ರೌಡಿಯ ಬಗ್ಗೆ ಹಲವು ಕಥೆಗಳು ಒಂದೊಂದಾಗಿ ಬಿಚ್ಚಿಕೊಳ್ತಾ ಇವೆ. ಈತನ ಮೇಲೆ 20ಕ್ಕೂ ಹೆಚ್ಚು ದುಷ್ಕರ್ಮಿಗಳ ಗುಂಪೊಂದು ಭೀಕರ ದಾಳಿ ನಡೆಸಿ ಅಮಾನುಷವಾಗಿ ಆತನ ಉಸಿರನ್ನು ನಿಲ್ಲಿಸಿಬಿಟ್ಟಿದೆ. ಸ್ನೇಹಿತರೆ, ಇಂಥದ್ದೊಂದು ಘಟನೆ ನಡೆದಿರೋದು ವಿಜಯಪುರ ಜಿಲ್ಲೆಯ ರೇಡಿಯೋ ಕೇಂದ್ರದ ಬಳಿ. ಹಾಗಾದರೆ ಯಾರು ಈ ಬಾಗಪ್ಪ ಹರಿಜನ್? ಈತನ ಹಿನ್ನೆಲೆ ಏನು? ಎಷ್ಟು ಕೇಸ್ಗಳಿವೆ? ಈತ ಮಾಡಿರುವ ಬೆಚ್ಚಿ ಬೀಳಿಸುವ ಕೃತ್ಯಗಳು ಯಾವುದು? ಇದೆಲ್ಲದರ ಕುರಿತಾಗಿ ಒಂದಿಷ್ಟು ವಿವರಣೆಗಳನ್ನು ನೋಡ್ತಾ ಹೋಗೋಣ. ಬಾಗಪ್ಪ ಹರಿಜನ್ ಆರಂಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದರು. ನಾನು ಸಮಾಜಮುಖಿಯಾಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ನನ್ನ ಸಹನೆಯನ್ನು, ನನ್ನ ತಾಳ್ಮೆಯನ್ನು, ನನ್ನ ಪೇಷನ್ಸ್ನ ದಯವಿಟ್ಟು ಟೆಸ್ಟ್ ಮಾಡಬೇಡಿ. ನನ್ನ ವಿಷಯಕ್ಕೆ ನೀವೇನಾದರೂ ಪದೇ ಪದೇ ಬರ್ತಾ ಇದ್ದರೆ 24 ಗಂಟೆಯಲ್ಲೇ ಮತ್ತೆ ನಾನು ಟ್ರಂಕಲ್ಲಿ ಮುಚ್ಚಿಟ್ಟಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಮತ್ತೆ ಕೈಗೆತ್ಕೊಳ್ತೀನಿ ಅಂತ ಹೇಳಿ ವಿರೋಧಿಗಳಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದ. ಆದರೆ ಅದಾಗಲೇ ಇಲ್ಲ. ಭೀಮಾ ತೀರದ ಅಪರಾಧದ ಚಟುವಟಿಕೆ ಮತ್ತು ಅಲ್ಲಿ ನಡೀತಾ ಇರ್ತಕ್ಕಂತಹ ಘಟನೆಗಳ ಬಗ್ಗೆ, ಕೃತಿಗಳ ಬಗ್ಗೆ ಭೀಮಾ ತೀರದ ಹಂತಕರು ಅನ್ನೋ ಸಿನಿಮಾನೇ ಕನ್ನಡದಲ್ಲಿ ಬಂದಿದೆ. ನೀವು ನೋಡಿರ್ತೀರಿ. 2019ರಲ್ಲಿ ರಸ್ತೆ ಅಪಘಾತದಲ್ಲಿ ಇದೇ ಬಾಗಪ್ಪ ಹರಿಜನ್ ಅನ್ನೋರ ಪತ್ನಿ ಕೂಡ ಪ್ರಾಣವನ್ನು ಕಳೆದುಕೊಳ್ತಾರೆ. ಅದನ್ನೆಲ್ಲವನ್ನು ಕೂಡ ನೀವು ಸ್ಮರಿಸಿಕೊಳ್ಳಬಹುದು. ಸಿನಿಮಾದಲ್ಲೂ ಕೂಡ ಚಾಚು ತಪ್ಪದೆ ಎಲ್ಲವನ್ನು ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಹೇಳಿದ್ದಾರೆ. ಹಾಗಾದರೆ ಈ ಬಾಗಪ್ಪ ಹರಿಜನ್ ಯಾರು? ಈತನ ಹಿನ್ನೆಲೆ ಏನು? ಯಾವ ಗ್ರಾಮದವನು ಅನ್ನೋ ಕುರಿತಾಗಿ ನೋಡೋಣ. ಮೂಲತಃ ಬಾಗಪ್ಪ ಹರಿಜನ್ ಆಲಮೇಲ ತಾಲೂಕಿನ ಬ್ಯಾಡಗಿಹಾಳ ಗ್ರಾಮದವನು. ಮೊದಲಿನಿಂದಲೂ ಈ ಭೀಮಾ ತೀರದ ಹಂತಕರ ನಂಟಿನಲ್ಲೇ ಬೆಳೆದಂತಹ ಈ ಬಾಗಪ್ಪ ಸಹ ಅದೇ ಹಾದಿ ಹಿಡಿದು ಹಂತಕ ಚಂದಪ್ಪನ ಸಹಚರನಾಗಿ ಬೆಳೀಲಿಕ್ಕೆ ಶುರು ಮಾಡ್ತಾನೆ. ಭೀಮಾ ತೀರದಲ್ಲಿ ಭಯ ಹುಟ್ಟಿಸಿದ್ದಂಥ ಹಂತಕ ಚಂದಪ್ಪನ ಪಕ್ಕಾ ಶಿಷ್ಯನಾಗ್ತಾನೆ ಈ ಬಾಗಪ್ಪ ಹರಿಜನ್. ವಿಜಯಪುರ, ಭೀಮಾ ತೀರ, ಕಲಬುರಗಿ ಸೇರಿದಂತೆ ಸುತ್ತಮುತ್ತಲೂ ಸಿಕ್ಕಾಪಟ್ಟೆ ಹಾವಳಿಯನ್ನು ಕೂಡ ಇಟ್ಟಿರ್ತಾನೆ ಈ ಬಾಗಪ್ಪ. ನಿಮಗೆ ಈ ಚಂದಪ್ಪ ಯಾರು ಅನ್ನೋದು ಕೂಡ ಗೊತ್ತಾಗಬೇಕು. ಈ ಉತ್ತರ ಕರ್ನಾಟಕದ ವೀರಪ್ಪನ್ ಅಂತ ಹೇಳಿ ಈ ಚಂದಪ್ಪ ಹರಿಜನನ್ನು ಕರೀಲಾಗ್ತಾ ಇರುತ್ತೆ. ಇಂಥವನ ಅಳಿಯ ಹಾಗೂ ಪಟ್ಟದ ಶಿಷ್ಯನೇ ಈ ಬಾಗಪ್ಪ ಹರಿಜನ್. ಚಂದಪ್ಪ ಹರಿಜನ್ ಹೆಸರಲ್ಲೇ ನಿಮಗೆ ಒಂದು 55ಕ್ಕೂ ಹೆಚ್ಚು ಕೇಸ್ಗಳಿವೆ. ಅವೆಲ್ಲವೂ ಕೂಡ 55ಕ್ಕೂ ಹೆಚ್ಚು ಕೇಸುಗಳು ಎಲ್ಲವೂ ಕೂಡ ಅದೇ ರೀತಿಯಾದಂಥ ಕೇಸ್ಗಳೇ. ಇನ್ನೊಬ್ಬರ ಜೀವವನ್ನು, ಉಸಿರನ್ನು ನಿಲ್ಲಿಸಿದಂತಹ ಕೇಸ್ಗಳು. ಈ ಬಾಗಪ್ಪ ಚಿಕ್ಕ ವಯಸ್ಸಿನಿಂದಲೇ ಈ ಚಂದಪ್ಪನ ಗ್ಯಾಂಗ್ ಸೇರಿಕೊಂಡಿದ್ದರಿಂದಲೇ ಆತನೊಂದಿಗೆ ಓಡಾಡಿಕೊಂಡು ಆತ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೃತ್ಯಗಳಲ್ಲೂ ಭಾಗಿಯಾಗ್ತಾ ಇರ್ತಾನೆ. ಯಾವಾಗ ಈ ಚಂದಪ್ಪ ಹರಿಜನನ್ನು ಪೊಲೀಸ್ ಅಧಿಕಾರಿಗಳು ಗುಂಡು ಹಾರಿಸಿ ಆತನ ಉಸಿರನ್ನು ನಿಲ್ಲಿಸ್ಬಿಡ್ತಾರೋ ಆಗ ಚಂದಪ್ಪನ ಬಳಿ ಇದ್ದಂಥ 13 ಶಸ್ತ್ರಾಸ್ತ್ರಗಳನ್ನು ಶೇರ್ ಮಾಡಿಕೊಳ್ಳೋ ವಿಚಾರದಲ್ಲಿ ಚಂದಪ್ಪ ಹರಿಜನ್ ಅವರ ಅಣ್ಣ ಯಲ್ಲಪ್ಪ ಹಾಗೂ ಅಳಿಯ ಬಾಗಪ್ಪರ ನಡುವೆ ಒಂದಿಷ್ಟು ವೈಷಮ್ಯ ಬೆಳೀಲಿಕ್ಕೆ ಶುರುವಾಗುತ್ತೆ. ಅಲ್ಲದೆ ಈ ಕಲಬುರಗಿಯ ಜಮೀನಿನ ವಿಚಾರದಲ್ಲೂ ಕೂಡ ಇಬ್ಬರ ನಡುವೆ ವೈಮನಸ್ಸು ಬೆಳೆಯುತ್ತೆ. ಇಲ್ಲಿಂದಲೇ ಈ ಚಂದಪ್ಪನ ಉತ್ತರಾಧಿಕಾರಿ ನಾನು ಅಂತ ಹೇಳಿ ಇದೇ ಬಾಗಪ್ಪ ಹರಿಜನ್ ಎಲ್ಲರೆದುರು ಹೇಳ್ಕೊಳ್ಳೋಕ್ಕೆ ಶುರು ಮಾಡಿಕೊಳ್ತಾನೆ. ಇದರಿಂದಾಗಿ ಇಬ್ಬರ ನಡುವೆ ವೈಷಮ್ಯ ಕೂಡ ಬೆಳೀಲಿಕ್ಕೆ ಶುರುವಾಗುತ್ತೆ. ಯಾವಾಗ ಈ ಯಲ್ಲಪ್ಪನಿಗೂ ಮತ್ತು ಈ ಬಾಗಪ್ಪ ಹರಿಜನಿಗೂ ಕೂಡ ವೈಷಮ್ಯ ಬೆಳೀಲಿಕ್ಕೆ ಶುರುವಾಗುತ್ತೆ, ಈ ತಿಕ್ಕಾಟದಲ್ಲಿ ಬಾಗಪ್ಪನ ಇಬ್ಬರು ಹಳಿಯಂದರು ಯಲ್ಲಪ್ಪನ ಕಾರಣದಿಂದಾಗಿ ಆತ ಜೀವ ತೆಗೆದಿದ್ದರಿಂದಾಗಿ ಅವರು ಪ್ರಾಣವು ಕೂಡ ಹೊರಟೋಗುತ್ತೆ. ಈ ಆರೋಪದಡಿಯಲ್ಲೇ ಯಲ್ಲಪ್ಪ ಜೈಲು ಪಾಲಾಗ್ತಾನೆ. 2013ರಲ್ಲಿ ಚಂದಪ್ಪನ ತಮ್ಮ ಬಸವರಾಜ್ ಮೇಲೆ ದ್ವೇಷ ತೀರಿಸಿಕೊಳ್ಳಲಾಗುತ್ತೆ. ಈ ರೀತಿಯಾಗಿ ಇಬ್ಬರ ನಡುವೆಯೂ ಕೂಡ ದ್ವೇಷ ಬೆಳೆದು ಕೊತ ಕುದಿಲಿಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ, ಹಿಂದೆ ಒಂದು ಬಾರಿ ನಿಮಗೆ ಆ ಘಟನೆಯನ್ನು ಕೂಡ ನೀವು ಸ್ಮರಿಸ್ಕೊಳ್ಬೋದು. ಕೋರ್ಟ್ ಆವರಣದಲ್ಲಿಯೇ ಬಾಗಪ್ಪನ ಮೇಲೆ ಸ್ಕೆಚ್ ಹಾಕಲಾಗಿತ್ತು. ಜೊತೆಗೆ ಸ್ವಲ್ಪದರಲ್ಲಿಯೇ ಬಾಗಪ್ಪ ಕೂಡ ಬಚಾವಾಗಬಿಟ್ಟಿದ್ದ. ಅದಾದ ನಂತರ ಆತ ಗಾಯಗೊಂಡ ನಂತರ ಬಾಗಪ್ಪನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇದೀಗ 2ನೇ ಬಾರಿ ಆತನನ್ನು ಪ್ಲ್ಯಾಂಡ್ ಮಾಡಿ ಆತನ ಜೀವವನ್ನು ತೆಗೆದಿರೋದು. ಈ ಬಾಗಪ್ಪ ಹರಿಜನ್ ಅವರ ಅಪರಾಧದ ಪ್ರಕರಣಗಳು ಯಾವುದ್ಯಾವುದಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. 2020 ಜುಲೈ 19ರಂದು
ಇದೇ ಇಂಡಿಯಾ ಚಿನ್ನದ ವ್ಯಾಪಾರಿ ನಾಮದೇವ ಡಾಂಗೆಗೆ 3 kg ಚಿನ್ನ ಅಥವಾ 5 ಕೋಟಿ ಹಣ ಕೊಡುವಂತೆ ಬೇಡಿಕೆ ಇಟ್ಟು ಬೆದರಿಕೆ ಹಾಕಿದ್ದಂಥ ಆರೋಪ. ಇದು ಮೊದಲ ಆರೋಪ. ಇದೇ ಭಾಗಪ್ಪ ಹರಿಜನನ ಮೇಲಿರ್ತಕ್ಕಂಥ ಕೇಸ್ಗಳಿವೆಲ್ಲ. 1997ರಲ್ಲಿ ಭಾಗಪ್ಪ ಚಡಚಣ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂಥ ಕೃತ್ಯದಲ್ಲಿ ಭಾಗಿಯಾಗಿದ್ದ. ನಾನು ಕೇವಲ ಕೃತ್ಯ ಅಂತ ಹೇಳಿ ಪದವನ್ನು ಬಳಸ್ತೀನಿ. ಅಲ್ಲಿ ನಿಮಗೆಲ್ರಿಗೂ ಕೂಡ ನಡೆದು ಹೋಗಿರೋದೆಲ್ಲ ದೊಡ್ಡ ಮಾರಣ ಹೋಮವೇ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. 1998ರಲ್ಲಿ ಆಳಂದ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ 2 ಭೀಭತ್ಸ ಕೃತ್ಯಗಳು ಹಾಗೂ ಅಪಹರಣಗಳಲ್ಲೂ ಕೂಡ ಇದೇ ಭಾಗಪ್ಪ ಹರಿಜನ್ ಭಾಗಿಯಾಗಿರ್ತಾನೆ. 1999 ಆಲಮೇಲ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಕೃತ್ಯದಲ್ಲೂ ಕೂಡ ಈತನ ಹೆಸರು ತಳುಕು ಹಾಕಿಕೊಂಡಿತ್ತು. 2000ನೇ ಇಸ್ವಿಯಲ್ಲೂ ಕೂಡ ಪೊಲೀಸರ ಮೇಲೆಯೇ ಸಿಡಿಗುಂಡಿನ ದಾಳಿಯನ್ನು ಈತ ನಡೆಸಿದ್ದ. 2001ರಲ್ಲಿ ಆಲಮೇಲ ಠಾಣಾ ವ್ಯಾಪ್ತಿ ಸಾಕ್ಷಿಗಳ ಮೇಲೆಯೇ ದಾಳಿ ನಡೆಸಿ ಅವರ ಉಸಿರನ್ನು ಕೂಡ ತೆಗೆದುಬಿಟ್ಟಿದ್ದ. 2003 ಅಫ್ಜಲ್ಪುರ ತಾಲೂಕಿನ ಶಿರೋಳದಲ್ಲಿ ನಡೆದಂಥ 4 ಜನರ ಮೇಲೆ ಅವರ ಪ್ರಾಣವನ್ನು ತೆಗೆದು ನೆತ್ತರನ್ನು ಹರಿಸಿದಂಥ ಪ್ರಕರಣದಲ್ಲೂ ಕೂಡ ಇದೇ ಭಾಗಪ್ಪ ಹರಿಜನ್ ಕೂಡ ಭಾಗಿಯಾಗಿದ್ದ. ಸ್ನೇಹಿತರೆ, ಈತ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪ್ರಕರಣಗಳು ಕೂಡ ಭೀಭತ್ಸ ಕೃತ್ಯಗಳು ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದಾದ ಮೇಲೆ ತಾನು ಬದಲಾಗಿ ಒಂದಿಷ್ಟು ಸಮಾಜಮುಖಿ ಆಗಬೇಕು ಅನ್ನೋ ಒಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ಕೊಂಡು ಇದ್ದಂತೆ. ಆದರೆ ಈ ರೀತಿಯಾಗಿ ಆತನ ಪ್ರಾಣವನ್ನೇ ತೆಗೆದುಬಿಟ್ಟಿದ್ದಾರೆ. ಈಗಾಗಲೇ ಪ್ರಕರಣ ಸಂಬಂಧವಾಗಿ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಭಾಗಪ್ಪ ಹರಿಜನನ್ನು ಈ ಕೃತ್ಯ ಮಾಡಿರ್ತಕ್ಕಂಥ ಹಂತಕರ ಪತ್ತೆಗಾಗಿ ಪೊಲೀಸರು ಸ್ಪೆಷಲ್ ಟೀಮ್ಗಳನ್ನು ರಚನೆ ಮಾಡಿದ್ದಾರೆ. ತನಿಖೆಯನ್ನು ಕೂಡ ಈಗಾಗಲೇ ಮುಂದುವರೆಸಿದ್ದಾರೆ. ಈ ಭಾಗಪ್ಪನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಭಾಳಷ್ಟು ಇಂಟ್ರೆಸ್ಟ್ ತೆಗೆದುಕೊಂಡು ಸದ್ಯದಲ್ಲೇ ಅವ್ರನ್ನ ಬಂಧನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಯಾಕೆಂದರೆ 20ಕ್ಕೂ ಹೆಚ್ಚು ಜನರು ಬಂದಿರೋದು. ಭಾಗಪ್ಪ ಹರಿಜನ್ ಎಲ್ಲಿದ್ದ ಅನ್ನೋದನ್ನು ನಾನು ಹೇಳಲೇಬೇಕು. ವಿಜಯಪುರ ನಗರದ ಮದೀನಾ ನಗರದ ಬಳಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂತೆ. ಊಟ ಮಾಡಿದ ನಂತರ ಮನೆಯ ಮುಂದೆ ವಾಕಿಂಗ್ ಮಾಡೋ ಸಂದರ್ಭ. ಭಾಳ ದೊಡ್ಡ ಪ್ರೀ ಪ್ಲ್ಯಾಂಡ್ ಅಂತ ಹೇಳ್ಬೋದು. ಅವನು ಯಾವಾಗ ವಾಕಿಂಗ್ ಮಾಡ್ತಾ ಇರ್ತಾನೆ, ಎಲ್ಲಿ ಸಿಗ್ತಾನೆ, ಎಲ್ಲವನ್ನೂ ಕೂಡ ತುಂಬ ಚಾಚು ತಪ್ಪದೆ ತುಂಬ ಪ್ಲ್ಯಾಂಡ್ ಮಾಡಿದ್ದಾರೆ. ಆ ವಾಕಿಂಗ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆಟೋದಲ್ಲಿ ಬಂದಂಥ 4-5 ಜನರು ಕೈಯಲ್ಲಿದ್ದಂತಹ ಮಾರಕಾಸ್ತ್ರಗಳನ್ನು ಬಳಸಿ ಜೊತೆಗೆ ಆತನ ಮೇಲೆ ಸಿಡಿಗುಂಡುಗಳನ್ನು ಕೂಡ ಆರಿಸಿ ಹತ್ಯೆ ಮಾಡಿ ಹೋಗಿಬಿಟ್ಟಿದ್ದಾರೆ. ಸದ್ಯ ಈಗಿಷ್ಟು ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸಿಕ್ಕಂತಹ ಮಾಹಿತಿ. ಇನ್ನು ಮುಂದೆ ಅವ್ರನ್ನ ಪತ್ತೆ ಹಚ್ಚೋ ಕೆಲಸದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ನೋಡಬೇಕು. ಆತ ಹೇಳಿದ್ನಲ್ಲ, ನಾನು ಆರಂಭದಲ್ಲಿ ನಾನು ಸಮಾಜಮುಖಿಯಾಗಿ ಬದುಕಬೇಕು ಅಂತ. ಬಹಳಷ್ಟು ಸಿನಿಮಾಗಳಲ್ಲಿ ಹೀಗೆ ಇದೆ. ಎಲ್ಲ ಈ ರೀತಿಯಾಗಿ ಈ ರೌಡಿಗಳು ಇವರೆಲ್ಲರೂ ಕೂಡ ಏನೇ ಬದಲಾಗಬೇಕು ಅಂದ್ಕೊಂಡ್ರು ಕೊನೆಗೆ ಯಾವ ರೀತಿಯಾಗಿ ಅಂತ್ಯ ಕಾಣುತ್ತೆ ಅಂತ. ಆದಷ್ಟು ಈ ಥರದ ಫೀಲ್ಡ್ನಲ್ಲಿ ಗುರುತಿಸ್ಕೊಳ್ಳೋದೇ ದೊಡ್ಡ ತಪ್ಪ ಅಂತ ಅಂದ್ಕೊಂಡು ಬಿಡ್ತೀನಿ. ಯಾಕೆ ನಾನು ಕೂಡ ಸಾಮಾನ್ಯರಂತೆ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನನ್ನ ವಿರೋಧಿಗಳು ನನ್ನನ್ನು ಬಿಡ್ತಾ ಇಲ್ವಲ್ಲಪ್ಪ ಅಂತ ಜೈಲಿನಿಂದ ಬಿಡುಗಡೆ ಆದ ಬಳಿಕ ಇದೇ ಭಾಗಪ್ಪ ಹರಿಜನ್ ಹೇಳಿದಂಥ ಸ್ಟೇಟ್ಮೆಂಟ್. ಕೊನೆಗೆ ಅಂತ್ಯ ಹೇಗಾಯ್ತು ನೋಡಿ. ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.